ओम नमः शिवाय। गुरु ब्रह्मा गुरुर्विष्णु गुरुर्देवो महेश्वरः गुरु साक्षात् परं ब्रह्म तस्मै श्री गुरुवे नमः। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्री गुरुवे नमः। हरि ओम श्री गुरुभ्यो नमः। हरि ओम। ओम श्री सद्गुरु सिद्धारूढ़ स्वामी महाराज की जय। ओम श्री सद्गुरु गुरुनाथ अरुण स्वामी महाराज की जय। सकल साधु संत महाराज की जय। जय जय श्री रघुवीर समर्थ श्री गुरुदेव दत्त। श्री सद्गुरु सिद्धारूढ़ कथामृत 30ನೇಯ ಅಧ್ಯಾಯ। ಓಂ ಶ್ರೀ ಗಣೇಶಾಯ ನಮಃ। ಶ್ರೀ ಗುರು ಸಿದ್ಧಾರೂಢಾಯ ನಮಃ। ನಿನ್ನ ಚಿಂತನ ಮಾಡುತ್ತಿರಲ ಪ್ರೇಮ ಎನ್ನೊಳು ತುಂಬಲಿ, ಎನ್ನ ಸರ್ವಸ್ವವು ಸಹಜ ನಿನ್ನಯ ಚರಣದಲ್ಲುಳಿಯಲಿ। ಸಂತಸದಿ ಪುಣ್ಯಾತ್ಮನಿಗೆ ಸತ್ಸಂಗದೊಳು ನೀನಿಡುತ್ತಿಹೆ, ಸಂತತಿಯ ಬಯಸಿದವರಿಗೆ ನೀ ಪುತ್ರರತ್ನವ ಕೊಡುತ್ತಿಹೆ। ಹೇ ಸದ್ಗುರುನಾಥನೇ, ನಿನ್ನ ಸ್ವರೂಪವನ್ನು ನೋಡಲಿಕ್ಕೆ ಹೋದರೆ ನಾಮ ರೂಪಗಳೆಲ್ಲ ಅಳಿದು ಹೋಗುವವು, ಸಂಕಲ್ಪಗಳೆಲ್ಲ ಅಲ್ಲಲ್ಲಿ ತಮ್ಮಷ್ಟಕ್ಕೆ ಆತ್ಮಾಕಾರವಾಗುವವು। ಧ್ಯಾತಾ ಪುರುಷನು ಬ್ರಹ್ಮಸುಖದ ಅನುಭವ ಹೊಂದುವುದರಿಂದ ಆತನಿಗೆ ಜ್ಞಾನದಿಂದಲೇ ಸುಖ ಪ್ರಾಪ್ತಿಯು। ಇಂಥ ಅನುಭವದ ಚಮತ್ಕಾರದಿಂದ ಆತನು ಸ್ವಯಮೇವ ಆನಂದ ರೂಪನಾಗುವನು। ತಾನೇ ಸುಖ ರೂಪನಾಗದೆ ದ್ವೈತ ಭಾವದಿಂದ ಸುಖ ಅನುಭವಿಸುವುದರಿಂದ ಕಲ್ಪಾಂತರದಲ್ಲಿಯೂ ನಿರ್ಭಯತ್ವವನ್ನ ಹೊಂದಲಾರನು। ನಿಜಾಂಗದಿಂದ ಬ್ರಹ್ಮ ಆದರೇನೆ ನಿರ್ಭಯತ್ವವು ಪ್ರಾಪ್ತವಾಗುವುದು। ಅದ್ವೈತ ಭಾವದ ವಿನಃ ಸಂಸಾರದೊಳಗಿನ ಭಯ ಎಂದೂ ಹೋಗಲಾರದು। ಧ್ಯಾತಾ ಪುರುಷನು ಯಾವುದರ ಧ್ಯಾನ ಮಾಡುತ್ತಾ ಅದು ತಾನೇ ಆಗುವನೋ ಅಂತ ಧ್ಯಾನದಿಂದ ಧ್ಯಾತ ಮತ್ತು ಧ್ಯಾನ ಐಕ್ಯತ್ವ ಹೊಂದಿ ಪೂರ್ಣ ಚೈತನ್ಯವು ಭಾಸಿಸುವುದು। ಇಂಥ ಅಭ್ಯಾಸದಿಂದ ದಿನೇ ದಿನೇ ಆತ್ಮಜ್ಞಾನವು ದೃಢವಾಗುತ್ತಾ ಕಡೆಗೆ ಜಗತ್ತಿನಲ್ಲಿ ಸ್ವರೂಪದ ವಿನಃ ಎರಡನೆಯದು ಏನೂ ಕಾಣದೇ ಹೋಗುವುದು। ಈ ಜ್ಞಾನವು ಗುರುಕೃಪೆಯಿಂದಲೇ ಪ್ರಾಪ್ತವು। ಯಾವಾತನು ಅನುದಿನದಲ್ಲಿ ಶ್ರವಣ ಮನನ ಮತ್ತು ನಿಧಿಧ್ಯಾಸನಗಳಲ್ಲಿ ರತನಾಗಿರುವನೋ ಆತನೇ ಗುರುಕೃಪೆಗೆ ಪಾತ್ರನಾಗುವನು। ಇರಲಿ, ಸುಂದರವಾದ ಕಥೆಯನ್ನ ಶ್ರವಣ ಮಾಡುವಂತವರಾಗಿರಿ। ಕುರಂದಕೊಪ್ಪನೆಂಬ ಮನೋಹರವಾದ ಗ್ರಾಮದಲ್ಲಿ ಬಸಪ್ಪನೆಂಬ ಹೆಸರಿನ ಚತುರನಾದ ಗೃಹಸ್ಥನಿರುವನು। ಆತನಿಗೆ ದಾನವ್ವ ಎಂಬ ಪತ್ನಿಯೂ ಇದ್ದಳು। ಆಕೆಯು ಗರ್ಭಿಣಿಯಾಗಿ ನವಮಾಸ ತುಂಬುತ್ತಿರುವಾಗ ಬಸಪ್ಪನಿಗೆ ಬಹಳ ಹರ್ಷವಾಯಿತು। ಅದು ಪ್ರಥಮ ಗರ್ಭವೆಂದು ಆ ದಂಪತಿಗಳಿಗೆ ವಿಶೇಷ ಆನಂದವಾಗಿರುವುದು। ಆದರೆ 9 ತಿಂಗಳು ಆದ ಮೇಲೆ ಪ್ರಸೂತಿಯಾಗದೆ ಗರ್ಭವು ತನ್ನಷ್ಟಕ್ಕೆ ಜೀರ್ಣವಾಗಿ ಹೋಯಿತು। ಕಾಲಾಂತರದಲ್ಲಿ ಪುನಃ ಗರ್ಭ ಚಿಹ್ನೆಗಳು ಕಂಡುಬಂದು ಇನ್ನೊಮ್ಮೆ 9 ತಿಂಗಳು ಆಗುತ್ತಲೇ ಗರ್ಭವು ಅಲ್ಲಿಂದಲ್ಲೇ ಜೀರ್ಣವಾಯಿತು। 3ನೇ ಸರ್ತಿ ಗರ್ಭಿಣಿಯಾದಳು। ಆ ಸಮಯದಲ್ಲಿ ಒಬ್ಬ ಸ್ತ್ರೀಯು ದಾನವ್ವನಿಗೆ ಭೇಟಿಯಾಗಿ ಆಕೆಯ ವೃತ್ತಾಂತವನ್ನ ಸಂಪೂರ್ಣವಾಗಿ ಕೇಳಿಕೊಂಡು ಆಕೆಗೆ ಅನ್ನುತ್ತಾಳೆ, ಈ ಪ್ರಕಾರ 2 ಸರ್ತಿ ಗರ್ಭಿಣಿಯಾಗಿ 9 ತಿಂಗಳಾದರೂ ಪ್ರಸವಳಾಗದೆ ಇರುವುದು ಬಹಳ ಅಪೂರ್ವವಾಗಿರುವುದು। ಆದ್ದರಿಂದ ನೀವಿಬ್ಬರು ಹೀಗೆ ಮಾಡಿರಿ। ಹುಬ್ಬಳ್ಳಿ ಶಹರದೊಳಗೆ ಸಿದ್ಧಾಶ್ರಮವೆಂಬಲ್ಲಿ ಸಿದ್ಧಾರೂಢ ಸ್ವಾಮಿಯವರಿರುವರು। ಭಕ್ತ ಸಂಕಟ ನಿವಾರಣ ಮಾಡುವುದರಲ್ಲಿ ಅವರು ಯಾವಾಗಲೂ ಜಾಗೃತರಾಗಿರುವರು। ಭಕ್ತರ ಸಂಕಷ್ಟಗಳನ್ನ ಪರಿಹರಿಸಿ ಅವರಿಗೆ ಕಲ್ಯಾಣ ಮಾಡುವರು। ನೀವು ದಂಪತಿಗಳು ಅವರ ಕಡೆಗೆ ಹೋಗಿ ಅವರಿಗೆ ಪ್ರಾರ್ಥಿಸಿ ನಿಮ್ಮ ವೃತ್ತಾಂತವನ್ನು ಹೇಳಿರಿ। ಆತನು ಬಹುದಯಾವಂತನಾದ ಸದ್ಗುರು ಇದ್ದು ಭಕ್ತ ಕರುಣಾಕರನಿದ್ದಾನೆ। ಆತನನ್ನು ವರ್ಣಿಸಲು ಸಾಧ್ಯವೇ ಇಲ್ಲ। ಅವನೊಬ್ಬನೇ ಜಗದ್ಗುರು ಇರುವನು। ನೀವು ಆತನಿಗೆ ನಿಮ್ಮ ಸಂಕಟವನ್ನು ನಿವೇದಿಸಿ ಪುತ್ರ ಬೇಕೆಂದು ಬೇಡಿದರೆ ಆ ಕರುಣಾಕರನು ಅದಕ್ಕೋಸ್ಕರ ತತ್ಕಾಲವೇ ಉಪಾಯವನ್ನ ಮಾಡುವನು। ಇದನ್ನ ಕೇಳಿ ದಾನವ್ವ ಅನ್ನುತ್ತಾಳೆ, ಹಾಗಾದರೆ ನಮಗೆ ಪುತ್ರನನ್ನು ಕೊಡುವುದಕ್ಕಾಗಿ ಅವರು ಏನು ತೆಗೆದುಕೊಂಡಾರು? ಇದನ್ನು ನನಗೆ ಹೇಳುವಂಥವಳಾಗು,
ನಾವು ಶ್ರೀಮಂತರಾಗಿದ್ದು ಅವರಿಗೆ ಬೇಕಾದಷ್ಟು ದ್ರವ್ಯವನ್ನ ಕೊಡಲಿಕ್ಕೆ ಸಮರ್ಥರಿದ್ದೇವೆ. ಅದಕ್ಕೆ ಆ ಸ್ತ್ರೀಯು ಅಂದಳು, ಆತನು ದ್ರವ್ಯವನ್ನ ಬೇಡುವುದಿಲ್ಲ, ಆತನಿಗೆ ನಿರ್ಮಲವಾದ ಚಿತ್ತವೊಂದೇ ಬೇಕಾಗುವುದು. ಶುದ್ಧ ಚಿತ್ತದಿಂದೊಡಗೂಡಿ ಆತನಿಗೆ ಶರಣು ಬಂದವರಿಗೆ ಬೇಡಿದ್ದನ್ನು ಕೊಡುವನು. ಶ್ರೀಮಂತನಿದ್ದಾನೋ ದರಿದ್ರನಿದ್ದಾನೋ ಎಂಬುದು ನೋಡದೆ ದುಃಖಿತನಿದ್ದವನ ದುಃಖವನ್ನ ಪರಿಹರಿಸುವನು ಎಂದಳು. ಈ ವಚನವನ್ನ ಕೇಳಿ ದಾನವ್ವ ಬಹಳ ಆನಂದಪಟ್ಟು, ಹೇ ಸ್ತ್ರೀಯೇ, ನೀನು ಸದ್ಗುರುವೇ ಆಗಿ ನಮ್ಮ ಉದ್ಧಾರಾರ್ಥ ಬಂದಿರುವೆ ಎಂದು ಆಕೆಯನ್ನು ಉಪಚರಿಸಿ ಕಳುಹಿಸಿದಳು. ಆಮೇಲೆ ದಾನವ್ವ ತನ್ನ ಪತಿಯನ್ನ ಕುರಿತು ಎಲ್ಲ ಸಂಗತಿಯನ್ನ ಹೇಳಿ ಅನ್ನುತ್ತಾಳೆ, ಇವತ್ತೇ ಹೊರಟು ಹುಬ್ಬಳ್ಳಿಗೆ ಹೋಗಿ ಸಿದ್ಧಾರೂಢ ಸದ್ಗುರುಗಳ ದರ್ಶನವನ್ನ ತೆಗೆದುಕೊಳ್ಳೋಣ. ಸದ್ಗುರುಗಳಿಗೆ ಅರ್ಪಿಸಲಿಕ್ಕೆ ಫಲಾದಿ ವಸ್ತುಗಳನ್ನು ತೆಗೆದುಕೊಂಡು ಗ್ರಾಮದಿಂದ ಹೊರಟು ಸಂಜೆ ಹೊತ್ತಿಗೆ ಸಿದ್ಧಾಶ್ರಮಕ್ಕೆ ಬಂದು ಮುಟ್ಟಿದರು. ಬರುವಾಗ ದೂರದಿಂದಲೇ ಆ ಸತೇಜವಾದ ಸದ್ಗುರು ಮೂರ್ತಿಯನ್ನ ನೋಡುವಂತವರಾದರು. ಸದ್ಗುರುಗಳ ಎರಡು ಪಾರ್ಶ್ವಗಳಲ್ಲಿ ಭಕ್ತ ಜನರು ಸಾಲಾಗಿ ನಿಂತು ಆನಂದದಿಂದ ಭಜನೆಯನ್ನ ಮಾಡುತ್ತಿದ್ದರು. ಆಮೇಲೆ ಕರ್ಪೂರ ಜ್ಯೋತಿಯನ್ನ ಹಚ್ಚಿ ಎಲ್ಲರೂ ಸುಸ್ವರದಿಂದ ಮಂಗಳಾರತಿಯನ್ನ ಹಾಡಿದರು. ಆ ಆನಂದಕ್ಕೆ ಗಣನೆ ಇಲ್ಲದಂತಾಯಿತು. ನಂತರ ಸ್ತ್ರೀ ಪುರುಷ ಭಕ್ತ ಜನರೆಲ್ಲರೂ ಸದ್ಗುರು ಮುಂದೆ ಸಾಷ್ಟಾಂಗ ನಮಸ್ಕಾರಗಳನ್ನ ಹಾಕಿ ಆತನ ಆಜ್ಞೆಯನ್ನ ಪಡೆದುಕೊಂಡು ತಮ್ಮ ತಮ್ಮ ಸ್ವಸ್ಥಾನಕ್ಕೆ ಹೋಗುವಂತವರಾದರು. ಬಸಪ್ಪ ಮತ್ತು ದಾನವ್ವ ಓಡುತ್ತಾ ಬಂದು ಅತ್ಯಾನಂದದಿಂದ ಗುರುಶರಣಕ್ಕೆ ಬಿದ್ದು ಫಲಾದಿ ವಸ್ತುಗಳನ್ನ ಮುಂದಿಟ್ಟು ನಿಂತುಕೊಂಡರು. ಇವರನ್ನ ನೋಡಿ ಸದ್ಗುರುಗಳು, ಯಾವ ಕಾರ್ಯಕ್ಕೋಸ್ಕರ ಇಲ್ಲಿಗೆ ಬಂದಿರುವಿರಿ ಎಂದು ಕೇಳಲಾಗಿ ಬಸಪ್ಪನು ಬಹುದೈನ್ಯ ಭಾವದಿಂದ ಅನ್ನುತ್ತಾನೆ, ಈ ನನ್ನ ಸ್ತ್ರೀಯು 2 ವೇಳೆ ಗರ್ಭಿಣಿಯಾದಳು. ಆದರೆ ನವ ಮಾಸಾಂತ್ಯದಲ್ಲಿ ಗರ್ಭವು ಜೀರ್ಣವಾಗಿ ಹೋಗುವಂತಹದ್ದಾಯಿತು. ಈಗ 3ನೇ ಸರ್ತಿ ಗರ್ಭಿಣಿಯಾಗಿರುತ್ತಾಳೆ. ಈ ಸಾರಿಯಾದರೂ ಈಕೆಯಲ್ಲಿ ಪುತ್ರೋತ್ಪತ್ತಿಯಾಗಬೇಕೆಂದು ಇಚ್ಛಾ ಹಿಡಿದು ತಮ್ಮ ಚರಣಕ್ಕೆ ಬಂದಿರುತ್ತೇವೆ. ಆದ್ದರಿಂದ ಹೇ ಸ್ವಾಮಿ, ನನ್ನ ಮೇಲೆ ಕೃಪೆಯನ್ನ ಮಾಡಬೇಕು. ಆಗ ಸದ್ಗುರು ತನ್ನೊಳಗೆ ವಿಚಾರಿಸಿ ಮೃದು ವಚನವನ್ನ ನುಡಿಯುವಂತವನಾದನು. ಬಸಪ್ಪನೇ, ನೀನು ಮಹಾ ಪುಣ್ಯವಂತನು. ಈಕೆಯು ಹೊಟ್ಟೆಯಲ್ಲಿ ಪುತ್ರನು ಹುಟ್ಟುವನು. ಆತನು ಮಹಾ ತಪೋನಿಧಿಯಾಗಿದ್ದು ಅವನಿಗೆ ಉಪಾದಿಯು ಸೇರದಿರುವುದರಿಂದ ಹುಟ್ಟಿದ ಕೂಡಲೇ ಆತನು ಸಾಧುಗಳ ಮಧ್ಯದಲ್ಲಿ ಹೋಗಿರುವನು. ನಿಮಗೂ ಆತನಿಗೂ ಎಂದೂ ಭೆಟ್ಟಿಯಾಗಲಿಕ್ಕಿಲ್ಲ. ಪುತ್ರನಾಗುವನು ಎಂಬ ವಚನವನ್ನ ಕೇಳಿ ಆ ದಂಪತಿಗಳು ಮನಸ್ಸಿನಲ್ಲಿ ಆನಂದ ಪಟ್ಟರು. ಸಿದ್ಧಾರೂಢರು ಅವರಿಗೆ ಭೋಜನವನ್ನು ಮಾಡಿಸಿ ಊರಿಗೆ ಕಳುಹಿಸುವಂತವರಾದರು. ಇಬ್ಬರು ಸ್ವಗೃಹಕ್ಕೆ ಬಂದು ಅಂದಿನಿಂದ ಸದ್ಗುರು ಚಿಂತನೆಯನ್ನು ಮಾಡುತ್ತಾ ಆನಂದದಿಂದ ಕಾಲ ಕಳೆಯುತ್ತಿರುವಾಗ ಒಂದು ಚಮತ್ಕಾರವಾಯಿತು. ಒಂದಾನೊಂದು ರಾತ್ರಿ ಕಾಲದಲ್ಲಿ ದಾನವ್ವ ಹಾಸಿಗೆಯ ಮೇಲೆ ಮಲಗಿಕೊಂಡು ನಿದ್ದೆ ಮಾಡುತ್ತಿರುವಾಗ ಒಂದು ವಿಚಿತ್ರವಾದ ಸ್ವಪ್ನ ಬಿತ್ತು. ಆಕೆಗೆ ಸ್ವಪ್ನದಲ್ಲಿ ಪ್ರಸವ ವೇದನೆಯುಂಟಾಗಿ ಸಿದ್ಧಾರೂಢ ಸದ್ಗುರುನಾಮ ಉಚ್ಚರಿಸಿದ ಮಾತ್ರದಿಂದ ಆತನನ್ನು ತನ್ನ ಮುಂದೆ ನೋಡುವಂತವಳಾದಳು. ಆತನ ಕೃಪಾ ಕಟಾಕ್ಷದಿಂದ ನೋಡುತ್ತಿರುವಾಗ ದಾನವ್ವ ಪ್ರಸವಿಸಿದಳು. ಆಗ ಸದ್ಗುರುವು ಆ ಕೂಸನ್ನು ಎತ್ತಿಕೊಂಡು ಅನ್ನುತ್ತಾನೆ, ಹೇ ಪತಿವ್ರತಾ ಸ್ತ್ರೀಯೇ, ಇದು ಬರೀ ಸ್ವಪ್ನವೆಂದು ತಿಳಿಯಬೇಡ. ನಿನ್ನ ಮಗುವನ್ನು ನಾನು ತೆಗೆದುಕೊಂಡು ಹೋಗಿ 2ನೇ ಸ್ಥಾನದಲ್ಲಿ ಸಾಧು ಸತ್ಪುರುಷರ ಪಾಲನೆಯೊಳಗೆ ಇಡುವೆನು. ನಿಮಗೋಸ್ಕರ 2ನೇ ಪುತ್ರನನ್ನು ಕೊಡುವೆನು. ಇದನ್ನು ನಿಶ್ಚಯವಾಗಿ ನಂಬಿರು. ನೀವು ಏನೂ ಚಿಂತಾ ಮಾಡಬೇಡಿರಿ. ಸದ್ಗುರು ಚಿಂತನೆಯನ್ನು ಮಾಡುತ್ತಾ ಇದ್ದಿರೆಂದ್ರೆ ವರ್ಷಾಂತ್ಯದಲ್ಲಿ 2ನೇ ಪುತ್ರನು ಜನಿಸುವನು. ಆಕೆಗೆ ಈ ಪ್ರಕಾರ ಆಶೀರ್ವಚನವನ್ನ ಕೊಟ್ಟು ಸಿದ್ಧರಾಯರು ಅದೃಶ್ಯರಾದರು. ದಾನವ್ವ ಈ ಸ್ವಪ್ನವನ್ನ ಕಂಡು ಕೂಡಲೇ ಎಚ್ಚರವಾಗಿ ನೋಡಿದರೆ ಪ್ರಸೂತಿ ಚಿಹ್ನೆಗಳನ್ನ ಕಾಣುವಂತವಳಾದಳು. ಆಗ ಸಮೀಪ ಮಲಗಿದ್ದ ಇತರ ಸ್ತ್ರೀಯರನ್ನು ಎಬ್ಬಿಸಿದಳು. ಅವರು ಎದ್ದು ಬಂದು ನೋಡಿ ಬಹಳ ಆಶ್ಚರ್ಯಪಟ್ಟು ಎಲ್ಲಿ ನೋಡಿದರೂ ಕೂಸು ಕಾಣಿಸದೇ ಇದ್ದುದರಿಂದ ಅವರಿಗೆ ಬಹಳ ಚಮತ್ಕಾರವೆನಿಸಿತು. ಬಸಪ್ಪನು ಈ ವರ್ತಮಾನವನ್ನ ಕೇಳಿ ಓಡಿ ಬಂದನು. ಎಲ್ಲರೂ ಕೂಸನ್ನು ಹುಡುಕುತ್ತಿರುವರು. ದಾನವ್ವ ಆತನನ್ನು ಕುರಿತು ಸ್ವಪ್ನ ವಾರ್ತೆಯನ್ನು ಹೇಳಿ, ಸದ್ಗುರುನಾಥನೇ, ಕೂಸು ತಗೊಂಡನು ಅಂದಳು. ಎಲ್ಲ ಆಗುವಂತಹದ್ದು ಮೊದಲೇ ತಿಳಿದಿದ್ದರಿಂದ ಬಸಪ್ಪನು ವ್ರತ ಚಿಂತೆ ಮಾಡಲಿಲ್ಲ. ದಾನವ್ವಗೆ ಕೆಲವು ದಿನ ಚಿಂತೆ ಇತ್ತು. ಕೆಲವು ದಿವಸಗಳಾದ ಮೇಲೆ ಆ ದಂಪತಿಗಳು ಸಿದ್ಧಾರೂಢರ ಕಡೆಗೆ ಹೋಗಿ
ನಡೆದ ವೃತ್ತಾಂತವನ್ನೆಲ್ಲ ನಿವೇದಿಸಿದರು. ಅದನ್ನು ಕೇಳಿ ಸಿದ್ಧರು, ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಪುರುಷನು ಪುನರ್ಜನ್ಮಕ್ಕೆ ಬಂದ ಮಹಾ ತಪಸ್ವಿ ಇರುವನು. ಆತನಿಗೆ ಸತ್ಸಂಗ ಬೇಕಾಗಿರುವುದರಿಂದ ಒಂದು ಪವಿತ್ರ ಸ್ಥಾನಕ್ಕೆ ಕಳುಹಿಸಲ್ಪಟ್ಟಿರುವನು. ಪವಿತ್ರವಾದ ಇನ್ನೊಬ್ಬ ಪುತ್ರನು ಹುಟ್ಟಿ ನಿಮ್ಮಲ್ಲೇ ಇರುವನು ಎಂದು ಆ ದೀನ ಮಿತ್ರರಾದ ಸದ್ಗುರುಗಳು ಅಂದದ್ದು ಕೇಳಿ ಆ ದಂಪತಿಗಳಿಗೆ ಅಪಾರವಾದ ಆನಂದ ಉಂಟಾಗುವಂತಹದ್ದಾಯಿತು. ಆಗ ಅವರು ಸದ್ಗುರುಗಳಿಗೆ ನಮಸ್ಕರಿಸಿ ಆತನ ಚಿಂತನೆಯನ್ನು ಮಾಡುತ್ತಾ ಸ್ವಗ್ರಾಮಕ್ಕೆ ಹೋದರು. ಮನೆಯಲ್ಲಿ ಆನಂದದಿಂದ ಇರುತ್ತಿರುವಾಗ ದಾನವ್ವ ಪುನಃ ಗರ್ಭವತಿಯಾಗಿ ನವಮಾಸಾಂತ್ಯದಲ್ಲಿ ದಿವ್ಯ ಪುತ್ರನನ್ನ ಪಡೆಯುವಂತವಳಾದಳು. ಹೇ ಶ್ರೋತಾ ಜನರುಗಳಿರ, ಕಥೆಯ ಲಕ್ಷ್ಯಾರ್ಥವನ್ನ ಶ್ರವಣ ಮಾಡುವಂತವರಾಗಿರಿ. ಕುಲಂದಕೊಪ್ಪ ಗ್ರಾಮವೇ ಶರೀರ, ಬಸಪ್ಪನೇ ಜೀವನು, ಆತನ ಪತ್ನಿಯು ಬುದ್ಧಿ. ಪುಣ್ಯೋದಯದಿಂದ ಬುದ್ಧಿಯು ಗರ್ಭಿಣಿಯಾಗಿ ವೈರಾಗ್ಯವೆಂಬ ಗರ್ಭಕೋಶದಲ್ಲಿ ಜ್ಞಾನ ಗರ್ಭವು ನಿಂತಿತು. ಆದರೆ ಭೂತ ಪ್ರತಿಬಂಧಕದಿಂದ ಅದು ಅಲ್ಲಿಂದಲೇ ಕರಗಿ ಹೋಯಿತು. ಎರಡನೇ ಸರ್ತಿ ಗರ್ಭಿಣಿಯಾದಾಗ ವರ್ತಮಾನ ಪ್ರತಿಬಂಧಕ ಮೂಲಕ ಹಾಗೆಯೇ ಆಯಿತು. ಮೂರನೇ ಸಾರಿ ಗರ್ಭಿಣಿಯಾದಾಗ ಜೀವನು ಸದ್ಗುರುನಾಥನಿಗೆ ಶರಣು ಬಂದಂತವನಾಗಿ ಪ್ರಾರ್ಥಿಸುತ್ತಾನೆ. ಆಗ ಜ್ಞಾನಕ್ಕೆ ಆಗಾಮಿ ಪ್ರತಿಬಂಧಕವು ಅಡ್ಡ ಬರದಂತೆ ಮಾಡಬೇಕು. ಆಗ್ಗೆ ಸದ್ಗುರುವು ಆತನಿಗೆ ಅನ್ನುತ್ತಾನೆ, ಈ ಸರ್ತಿ ಜ್ಞಾನೋತ್ಪತ್ತಿ ಆಗುವುದು, ಆದರೆ ಆ ಜ್ಞಾನವು ಸತ್ಸಂಗತಿಯ ಉದ್ದೇಶವಾಗಿ ಹೋಗುವುದು, ನಿನಗೆ ಸಿಗಲಾರದು. ಆದರೆ ಮುಂದೆ ಬುದ್ಧಿಯಲ್ಲಿ ಜ್ಞಾನ ಪ್ರಕಾಶವಾಗುವನು ಮತ್ತು ಆ ಜ್ಞಾನವು ನಿನ್ನ ಹತ್ತಿರವೇ ಉಳಿಯುವುದು. ನೀವು ಅದನ್ನು ಕೂಡಿ ಅನಾಯಾಸದಿಂದ ಧನ್ಯರಾಗುವಿರಿ, ತಿಳಿದಿರು ಅಂದರು. ಹೇಗೆ ಸದ್ಗುರುಗಳು ಅಂದಿದ್ದರೋ ಅದೇ ರೀತಿಯಲ್ಲಿ ಜೀವನಿಗೆ ಪ್ರಾಪ್ತವಾಯಿತು. ಹೇ ಶ್ರೋತಾ ಜನರುಗಳಿರ, ಈ ಲಕ್ಷ್ಯಾರ್ಥವನ್ನು ಪೂರ್ಣವಾಗಿ ಮನನ ಮಾಡಿ ವಿಚಾರಿಸಿ ತಿಳಿದುಕೊಳ್ಳಿರಿ ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮಧುರವಾದ ಈ 30ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಓಂ ಶ್ರೀ ಸದ್ಗುರು ಗುರುನಾಥ ಅರುಣ ಸ್ವಾಮಿ ಮಹಾರಾಜ್ ಕಿ ಜೈ. सकल साधु संत महाराज की जय. जय जय श्री रघुवीर समर्थ. श्री गुरुदेव दत्त.